ಪತ್ನಿಗೆ ಅಶ್ಲೀಲ ಮೆಸೇಜ್ ಬುದ್ಧಿ ಹೇಳಿದ ನಟ ಸಂಜು ಬಸಯ್ಯ. ಇನ್ಸ್ಟಾಗ್ರಾಂನಲ್ಲಿ ಪಲ್ಲವಿಗೆ ಮೆಸೇಜ್ ಮಾಡಿದ್ದ ಹುಡುಗ ಯಾರು? ತಾಳ್ಮೆ ತೋರಿ ಸಮಾಜಕ್ಕೆ ಮಾದರಿಯಾದ ನಟ ಭಲೆ ಸಂಜು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹೇಗಾಯ್ತು, ಯಾಕಾಯ್ತು ಅನ್ನೋದು ನಮಗೆ ಗೊತ್ತೇ ಇದೆ. ಅದೇ ರೀತಿಯಾದಂಥ ಒಂದು ನಡೆ ಸಂಜು ಬಸಯ್ಯ ಅವರ ಪತ್ನಿಯ ವಿಚಾರದಲ್ಲೂ ಕೂಡ ಆಗ್ಬಿಟ್ಟಿದೆ. ಪತ್ನಿಗೆ ಅಶ್ಲೀಲ ಮೆಸೇಜ್ ಅನ್ನ ಯಾರೋ ಒಬ್ಬ ಕಿಡಿಗೇಡಿ ಕಳುಹಿಸಿದ್ನಂತೆ. ಆದರೆ ಆ ಸಂದರ್ಭದಲ್ಲಿ ನಟ ಸಂಜು ಬಸಯ್ಯ ತೆಗೆದುಕೊಂಡಂತಹ ಕ್ರಮ, ಆತ ತೋರಿಸಿದಂತಹ ತಾಳ್ಮೆ ಸದ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾರೋ ಒಬ್ಬ PUC ವಿದ್ಯಾರ್ಥಿ ಸಂಜು ಬಸಯ್ಯ ಅವರ ಪತ್ನಿ ಪಲ್ಲವಿ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಹಾಕ್ತಾ ಇದ್ದಂತೆ. ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟದಾಗಿ ಮೆಸೇಜ್ ಕಳಿಸೋದು, ಫೋಟೋ ಕಳಿಸಿ ವಿಕೃತಿಯನ್ನ ತೋರುವಂತಹ ಕೆಲಸವನ್ನ ಮಾಡಿದ್ದ. ತಕ್ಷಣ ಸಂಜು ಬಸಯ್ಯ ಆತನನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡದೆ ಸೀದಾ ಅವ್ರು ಹೋಗಿದ್ದು ಬೆಳಗಾವಿಯ ಬೈಲಹಂಗಲ ಪೊಲೀಸ್ ಠಾಣೆಗೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು. ಈ ರೀತಿ ಇನ್ಸ್ಟಾಗ್ರಾಂನಲ್ಲಿ ಯಾರೋ ಒಬ್ಬ ಈ ರೀತಿ ಕೆಟ್ಟ ಕೊಳಕಾಗಿ ಮೆಸೇಜ್ ಮಾಡ್ತಿದ್ದಾನೆ ನನ್ನ ಪತ್ನಿಗೆ ಅಂತ ಹೇಳಿ ಪೊಲೀಸರು ಆ ಯುವಕನನ್ನ ಠಾಣೆಗೆ ಕರೆಸಿ ಬುದ್ಧಿಯನ್ನ ಹೇಳಿದ್ದಾರೆ. ಆ ನಂತರದಲ್ಲಿ ನಟ ಸಂಜು ಬಸಯ್ಯ ಕೂಡ ಆತನಿಗೆ ಬುದ್ಧಿಯನ್ನ ಹೇಳಿ ಆತನನ್ನ ಕಳುಹಿಸಿದ್ದಾರೆ. ತಾಳ್ಮೆ ತೋರಿ ಸಮಾಜಕ್ಕೆ ಮಾದರಿಯಾದ್ರು ಹಾಸ್ಯ ನಟ ಸಂಜು ಬಸಯ್ಯ. ಆ ಯುವಕನನ್ನ ಗಮನಿಸ್ತಾ ಇದ್ದೀರಿ. ಆತನ ಜೊತೆಗೆ ನಿಂತು ಸಂಜು ಬಸಯ್ಯ ಅವರು ವಿಡಿಯೋ ಕೂಡ ಮಾಡಿದ್ದಾರೆ. ಪತ್ನಿಗೆ ಏನೇನೋ ಮೆಸೇಜ್ ಇನ್ಸ್ಟಾಗ್ರಾಂನಲ್ಲಿ ಕಳೆದ ಕೆಲ ದಿನಗಳಿಂದ ಅದನ್ನ ಪತ್ನಿ ಪಲ್ಲವಿ ಅವರು ಸಂಜು ಬಸಯ್ಯ ಅವರ ಗಮನಕ್ಕೆ ತಂದಿದ್ರು. ಇಗ್ನೋರ್ ಮಾಡಿಬಿಡಬಹುದಾಗಿತ್ತು, ಅಥವಾ ತಾವೇ ಆತನನ್ನ ಕಾಂಟ್ಯಾಕ್ಟ್ ಮಾಡಿ ಆತನಿಗೆ ಬೈಯೋದೋ ಇನ್ನೊಂದೋ ಈ ಹಿಂದೆ ಆಯ್ತಲ್ಲ. ದೊಡ್ಡ ಅಧ್ವಾನನೇ, ಅವಾಂತರ, ದುರಂತಾನೇ ನಡೆದು ಹೋಯ್ತಲ್ಲ. ಅಂಥದ್ದೆಲ್ಲ ಯಾವುದನ್ನೂ ಯೋಚನೆ ಮಾಡಲಿಲ್ಲ ಸಂಜು ಬಸಯ್ಯ ಅವರು. ಸೀದಾ ಬೈಲಹೊಂಗಲ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟರು. ಕಂಪ್ಲೇಂಟ್ ಲಾಡ್ಜ್ ಆಗ್ತಾ ಇದ್ದ ಹಾಗೆ ಪೊಲೀಸರು ತಕ್ಷಣ ಆಕ್ಷನ್ಗೆ ಇಳಿದಿದ್ದಾರೆ. ಆ ಯುವಕ ಯಾರು ಈ ರೀತಿ ಕೆಟ್ಟ ಕೆಲಸನ ಮಾಡ್ತಾ ಇದ್ನೋ, ಕೆಟ್ಟದಾಗ ಮೆಸೇಜ್ ಮಾಡ್ತಾ ಇದ್ನೋ, ಇನ್ಸ್ಟಾಗ್ರಾಂನಲ್ಲಿ ಹೊಲಸು ಮೆಸೇಜ್ಗಳನ್ನ ಕಳುಹಿಸ್ತಾ ಇದ್ನೋ ಪಲ್ಲವಿಯವರಿಗೆ, ಆತನನ್ನ ಹಾಕೊಂಡು ಬಂದಿದ್ದಾರೆ. ಅದಾದ ಬಳಿಕ ಆತನಿಗೆ ಬುದ್ಧಿಯನ್ನ ಹೇಳಲಾಗಿದೆ. ಆತನೂ ಕೂಡ ತಾನು ಮಾಡಿದಂತಹ ತಪ್ಪನ್ನ ಒಪ್ಕೊಂಡಿದ್ದಾನೆ. ಹಲೋ ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದ್ರೆ ಮನೋಜ್ ಅಂತ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಯಾವರು ಕಂಚಿಕೆರೆ ಗ್ರಾಮದವರು. ಇವರು ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು, ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ, PSI ಸಾಹೇಬರು, ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು, ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟದ ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ, ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಾಡಪ್ಪ ಅಂತೇಳಿ ಕೆಟ್ಟ ಕಮೆಂಟ್ಸ್ಗಳು ನೋಡಿದವರು ಬಿಟ್ಟಾರ್ಗಳು ಅದನ್ನೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವನಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ. ಯಾಕಪ್ಪ ಇದ್ರ ಬಗ್ಗೆ ನಾವು ಹಿಡಿದು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಇನ್ಮೇಲೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಯಾಕೆ ನಮಗೂ ಲೈಫ್ ಇದೆ, ನಮಗೂ ಜೀವನ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯೋರಿದ್ದೀವಿ, ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ. ಹೀಗಾಗಿ ನೀವು ಅರಿವಿಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ. ನಿಮ್ಮ ಅಕ್ಕ ತಂಗಿರಾಗಲಿ, ನಮ್ಮ ಅಕ್ಕ ತಂಗಿರ ಎಲ್ಲ ಒಂದೇ ಇರುತ್ತೆ. ದಯವಿಟ್ಟು ಗಮನವಿಟ್ಕೊಂಡು ಮೆಸೇಜ್ ಮಾಡಿ, ಚಾಟ್ ಮಾಡ್ರಿ ಅಂತ ಕೇಳ್ಕೊಳ್ತಾ, ಇನ್ನೊಬ್ಬ ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಹೇಳ್ಬೇಕು ಅವ್ರಿಗೆ. ಇನ್ನೊಮ್ಮೆ ತಪ್ಪಾಗೈತಿ, ಈ ರೀತಿ ಯಾವತ್ತು ಮಾಡೋದು. ನಮಸ್ತೆ, ನನ್ನ ಹೆಸರು ಎಷ್ಟು ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೆರೆ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಾಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿಂದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ. ಸಂಜು ಬಸಯ್ಯ ಹಾಗೆ ಪಲ್ಲವಿ
ದಂಪತಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಈ ವ್ಯಕ್ತಿ, ನೀವೇನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರೋ, ಆತ ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಿದ್ದು. ಪಲ್ಲವಿಯವರ ಇನ್ಸ್ಟಾಗ್ರಾಮ್ಗೆ DM ಮಾಡ್ತಾ ಇದ್ದಂತೆ, ಏನೇನೋ ಕೆಟ್ಟ ಫೋಟೋಗಳನ್ನು ಹಾಕ್ತಾ ಇದ್ದಂತೆ, ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಂತೆ. ಅದನ್ನು ನೋಡಿದ ತಕ್ಷಣ ಅಲರ್ಟ್ ಆಗಿದ್ದಾರೆ ಸಂಜು ಬಸಯ್ಯ. ಬೇರೆ ಏನೇನೋ ಮಾಡೋಕೆ ಹೋಗದೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಪೊಲೀಸರು ಕೂಡ ಕ್ರಮ ತಗೊಂಡಿದ್ದಾರೆ. ಆ ಯುವಕ ಯಾರು, ಆ ಇನ್ಸ್ಟಾ ID ಯಾರದ್ದು ಅದನ್ನ ಪತ್ತೆ ಹಚ್ಚಿದ್ದಾರೆ. ಆನಂತರ ಆ ಯುವಕನನ್ನ ಎತ್ತಾಕೊಂಡು ಬಂದಿದ್ದಾರೆ. ಅದಾದ ಬಳಿಕ ಠಾಣೆನಲ್ಲಿ ಕೂರಿಸಿಕೊಂಡು ಆತನಿಗೆ ಬುದ್ಧಿ ಹೇಳಲಾಗಿದೆ. ಖುದ್ದು ಸಂಜು ಬಸಯ್ಯ ಬುದ್ಧಿ ಹೇಳಿದ್ದಾರೆ. ಜೊತೆಗೆ ಆತನಿಂದ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದು ಮೆಸೇಜ್ನ ಕೂಡ ಕೊಟ್ಟಿದ್ದಾರೆ. ನಾವು ಸೆಲೆಬ್ರಿಟಿಗಳಿರಬಹುದು, ನಾವು ಕಲಾವಿದರಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆಕ್ಟಿವ್ ಇರಬಹುದು. ಆದರೆ ಆಕ್ಟಿವ್ ಇದ್ದ ಮಾತ್ರಕ್ಕೆ ನೀವು ಏನೇನೋ ಮೆಸೇಜ್ ಹಾಕಿದ್ರೆ ಅದನ್ನ ಸಹಿಸಿಕೊಳ್ಳೋದಿಲ್ಲ. ಯಾರೇ ಈ ರೀತಿಯಾಗಿ, ನಮ್ಮದೇ ಆದಂತಹ ಜೀವನ ಇದೆ ನಮಗೆ, ನೀವು ಯಾರೇ ಈ ರೀತಿಯಾಗಿ ಕೆಟ್ಟದಾಗಿ ವಿಕೃತವಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ದಾರೆ ಸಂಜು ಬಸಯ್ಯ. ಜೊತೆಗೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಯುವಕನನ್ನ ಆತ ತಪ್ಪೊಪ್ಪಿಕೊಂಡಂತಹ ಕಾರಣಕ್ಕಾಗಿ ಇನ್ಮುಂದೆ ಯಾವತ್ತೂ ಹೀಗೆ ಮಾಡೋದಿಲ್ಲ, ಇಂಥ ತಪ್ಪನ್ನ ಎಸಗೋದಿಲ್ಲ ಅಂತ ಆತ ಹೇಳಿದಂತಹ ಕಾರಣಕ್ಕಾಗಿ ಆತನನ್ನ ಸದ್ಯ ಬಿಟ್ಟು ಕಳುಹಿಸುವಂತಹ ಕೆಲಸ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.